ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸಿಲೋಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬಟ್ ಸಂಡೇ ಲಾಗಿದ್ದು. ಅಪ್ಪ ಫಂಕ್ಷನ್ಗೆ ಹೋಗಿತ್ತು. ನೋಡಿದ್ರೆ ಈ ಥರ ಮಳೆ ಬರ್ತಾ ಇದೆ ಬೆಳಗ್ಗೆ ಅಪ್ಪ ಹೆಂಗೆ ಹೋಗೋದು ಏನೋ ಅನಿಸ್ಬಿಟ್ಟಿದೆ ನಿಜವಾಗ್ಲೂ. ಥಂಡಿ ನೋಡಿ. ಓ ಮೈ ಗಾಡ್, ಫುಲ್ಲು ಮಳೆ ಬೀಳ್ತಾ ಇದೆ. ಯಾವ ರೀತಿ ಹೋಗೋದು ಏನು ಕಥೆನೋ ಗೊತ್ತಿಲ್ಲ. ಇವಾಗ ಟಿಫನ್ ಬಂದು ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೆ ಏನಾದರೂ ಸಿಂಪಲಾಗಿ ಮಾಡಿಬಿಟ್ಟು ತಿಂದು ಹೊರಡಬೇಕು. ಸೊ ಅದಕ್ಕೂ ಮುಂಚೆ ಸಾರಿ ಹಾಕೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಫಂಕ್ಷನ್ ಅಲ್ವಾ, ಒಂದು ಮದುವೆ ಇದೆ ಮತ್ತು ಇನ್ನೂ ಒಂದು ಗೃಹ ಪ್ರವೇಶ ಇದೆ. ಸೊ ಹಾಗಾಗಿ ಸ್ಯಾರಿ ಪ್ರಿಪ್ಲೀಟಿಂಗ್ ಮಾಡಬೇಕು. ಸೊ ಬನ್ನಿ ಇವಾಗ ಪ್ರಿಪ್ಲೀಟಿಂಗ್ ಮಾಡಿಕೊಂಡು. ಓಯ್ ಗುಡ್ ಮಾರ್ನಿಂಗ್ ಮೊಟ್ಟಮ್ಮ, ಹೋಗ್ಬಾರ್ದಲ್ಲಿ ಥಂಡಿ ಆಗತ್ತಾ? ಏನಿಲ್ಲ, ಎಷ್ಟು ಚೆನ್ನಾಗಿ ಕೂತಿದೆ, ಅದು ವಿಡಿಯೋ ಮಾಡಿದ್ದೀನಿ ನಮ್ಮ ಮೊಟ್ಟಿಮ್ಮ. ಬ್ಲೇಡ್ ಅಲ್ಲಿ ಹಂಗ್ ಮಾಡ್ಕೊಂಡೆ, ಕತ್ರಿ ಮತ್ತೆ ಬ್ಲೇಡು ಆ ತರ ಮಾಡಿದ್ಬಿಟ್ಟು ಮಾಡಿದ್ಬಿಟ್ಟು ಅಲ್ಲಿ ಹಿಂಗ್ ಮಾಡ್ಬಿಟ್ಟು ಕೈ ಹಿಂಗ್ ಬಿಟ್ಟೆ ಮಾಡ್ತವ್ರೆ. ಅಲ್ಲೇ ನಮಿತಾ ಇತ್ತು, ನೋವಾಯ್ತಾ? ನಮಿತಾ ಕಟ್ ಮಾಡಿಬಿಟ್ಟಿದಾರ ನೋಡೋಣ. ತಿರ್ಗಿ ಇಲ್ಲಲ್ಲೇ ಮೊಟ್ಟಿ ಎಲ್ಲಿ ಈಗ ಯಾವ ಗಾಳಿಪಟ ಇವಾಗ ಆಗಲ್ಲ ನೋಡಿದ್ರೆ, ಮಳೆ ಬರ್ತಾ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಇವ್ರಗಳ ಜೊತೆ ಎಲ್ಲ ಏನು ಸುಮ್ಮನೆ ಎಲ್ಲದಕ್ಕೂ ಜಗಳ ಆಡ್ತಾರೆ. ಅಟ್ಲೀಸ್ಟ್ ನಾನು ಹೋಗ್ಬಿಟ್ಟು ಅಲ್ಲಿ ಸ್ಯಾರಿ ಪ್ರಿಪ್ಲೀಟಿಂಗ್ ಮಾಡಿಬಿಟ್ಟು ಹೈನಿಂಗ್ ಮಾಡಿಬಿಟ್ಟು ಫೋಲ್ಡಿಂಗ್ ಮಾಡಿ ಎತ್ತಿಟ್ಬಿಡ್ತೀನಿ. ಇವಾಗ ಟಿಫನ್ ತಿಂದ್ಬಿಟ್ಟು ನಾನು ರೆಡಿಯಾಗಿ ನಿಮ್ಮ ಜೊತೆ ಸಿಗ್ತೀನಿ. ಓಕೆನಾ? ಆಚಿನಿ ಮತ್ತೆ ಇನ್ನೆಲ್ಲಿರ್ತೀಯಮ್ಮ? ಅಜ್ಜಿ ಮನೇಲಿ ಯಾರಿದ್ದಾರೆ? ಅಜ್ಜಿ ಊರಿಗೆ ಹೋಗಿದ್ದಾರೆ, ಮಾಮ ಅತ್ತೆ ಆಚೆ ಹೋಗ್ತಿದ್ದಾರೆ. ಅಲ್ಲಿರಲ್ಲ, ಅವರೆಲ್ಲ ಹೋಯ್ತಿರ್ ಬಿಡ. ಅದು ಒಂದು ನೆನೆ ಕ್ಲೀನ್ ಆಯ್ತು ಬಿಡು. ಮತ್ತು ಎಷ್ಟು ಚಳಿ ಅನಿಸ್ತದೆ ಗೊತ್ತಾ? ಏ ಮೊಟ್ಟು ತಗೋ, ನೀನು ಹಾಕೋ, ಕಪ್ಪೆ ಹಾಕೋ. ನಮ್ಮ ಮೋಟುಮ್ಮಗೆ ಫುಲ್ಲು ಒಂಥರ ಕಫ ಥರ ಆಗಿಬಿಟ್ಟಿದೆ. ಅದಕ್ಕೆ ಅವ್ನು ಕೊಟ್ಟೆ ಟೋಪಿನ. ಇವಾಗ ಸರಿ ನೋಡೋಣ ಬೇರೆ. ಇವಾಗ ಹೇಳ್ದಾಗೆ ಪ್ರಿಪ್ಲೀಟಿಂಗ್ ಮಾಡಿಬಿಟ್ಟು ಅದಾದ್ಮೇಲೆ ಬೇರೆ ಏನು ಕೆಲಸ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಅವ್ರಗಳ ಜೊತೆ ಏನು ಜಗಳ ಆಗೋದು ಬೆಳಿಗ್ಗೆ. ಇವಾಗ ಸ್ಯಾರಿ ಪ್ರಿಪ್ಲೀಟಿಂಗ್ ಮಾಡಬೇಡ. ಸೊ ಇವಾಗ ಸ್ಯಾರಿ ಪ್ರಿಪ್ಲೀಟಿಂಗ್ ಮಾಡಿಬಿಟ್ಟು ಇದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟು ಸ್ನಾನ ಮಾಡಿ ಟಿಫನ್ ಮಾಡಿ ರೆಡಿ ಆಗಬೇಕು. ಯಾವ ಥರ ಹೇರ್ ಸ್ಟೈಲ್ ಹಾಕ್ಕೊಳ್ಳೋದು ಏನು, ಫುಲ್ಲು ಟ್ರೆಡಿಷ್ನಲ್ ವೇರು ಫ್ರೆಂಡ್ಸ್. ಸೊ ಹಾಗಾಗಿ ಯಾವ ರೀತಿ ಹಾಕ್ಕೊಳ್ಳೋದು, ಹೇರ್ ಸ್ಟೈಲ್ ಆಗಿರ್ಬೋದು ಮತ್ತು ಮೇಕಪ್ ಫುಲ್ ಟ್ರೆಡಿಷ್ನಲ್. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನಾವು ಈ ಥರ ಪ್ಲೀಟಿಂಗ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಫೋಲ್ಡಿಂಗ್ ಮಾಡೋದು ಏನು ಅಂತ ಎಲ್ಲ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಎಲ್ಲ ಫ್ರಿಲ್ಲೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಐರನ್ ಮಾಡಿಬಿಟ್ಟು ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫೋಲ್ಡ್ ಏನು ನೆಸೆಸಿಟಿ ಇಲ್ಲ, ಯಾಕಂದರೆ ಇವಾಗೇ ಉಡೋದ್ರಿಂದ ಫೋಲ್ಡ್ ಏನು ನೆಸೆಸಿಟಿ ಇಲ್ಲ. ಸೊ ಜಸ್ಟ್ ಇವಾಗ ಪ್ರಿಪ್ಲೀಟ್ ಅಂದರೆ ಇದು ಹೈನಿಂಗ್ ಮಾಡಿ ಒಂದು ಸೈಡ್ಗೆ ತೆಗೆದಿಟ್ಬಿಡ್ತೀನಿ. ಓಕೆನಾ? ಸೊ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಇದನ್ನೆಲ್ಲ ನೀಟಾಗಿ ಸೆಟ್ ಮಾಡಿ ನೋಡಿ, ಇದನ್ನು ಐರನ್ ಮಾಡ್ಕೊಂಡ್ಬಿಡೋಣ. ಸೊ ಇದು ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು
ಐರನ್ ಮಾಡ್ಕೊಬೇಕು. ಸೊ ಫ್ರೆಂಡ್ಸ್, ಐರನ್ ಎಲ್ಲ ಮುಗೀತು, ಸಾರಿ ಪ್ರಿಪ್ಲೀಟಿಂಗ್ ಎಲ್ಲ ಮಾಡಿ ಐನಿಂಗ್ ಎಲ್ಲ ಮಾಡಿಟ್ಟು ಬಂದೆ. ಇವಾಗ ದೋಸೆಗೆ ಸ್ವಲ್ಪ ಚಟ್ನಿ ಮಾಡಿಬಿಡ್ತೀನಿ. ಚಟ್ನಿ, ಶೇಂಗಾ ಚಟ್ನಿ ಮಾಡಿಬಿಟ್ಟು ಇವಾಗ ದೋಸೆ ತಿಂದುಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ನಾನಿಲ್ಲಿ ಮೇಲ್ಗಡೆ ಫ್ರೀ ಪ್ಲೀಟಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟು ಸ್ಯಾರಿನ ರೆಡಿ ಮಾಡಿ ಇಟ್ಟು ಇಲ್ಲಿ ಟಿಫನ್ ಮಾಡೋಣ ಅಂತ ಹೇಳಿ ಕೆಳಗಡೆ ಬಂದೆ. ಸೊ ನಾವು ತವದಲ್ಲಿ ಫಿಶ್ ತವಾ ಫ್ರೈ ಅದೆಲ್ಲ ಮಾಡೋದ್ರಿಂದ ಸೊ ಅದು ತವಾ ಹಾಳಾಗಿತ್ತು. ಅದಕ್ಕೋಸ್ಕರನೇ ಇವಾಗ ನಾನು ಇಲ್ಲೊಂದು ಟ್ರಿಕ್ನ ಯೂಸ್ ಮಾಡಿ ದೋಸೆ ಇದು ಮಾಡ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ ದೋಸೆ ಹಾಕಿದ ತಕ್ಷಣ ನೀಟಾಗಿ ಬರಲಿಲ್ಲ. ಅದಕ್ಕೋಸ್ಕರ ಇವಾಗ ಇದಕ್ಕೆ ತವದ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಆ ಥರ ಎಣ್ಣೆ ಹಾಕಿರೋ ಒಂದು ತವಕ್ಕೆ ರಬ್ ಮಾಡಿದಾಗ ನೀಟಾಗಿ ಬರುತ್ತೆ, ಏಳುತ್ತೆ. ದೋಸೆ ಎತ್ತಿದಾಗ ತುಂಬ ಚೆನ್ನಾಗಿ ಈಸಿಯಾಗಿ ಎತ್ಬೋದು. ಸೊ ಹಾಗಾಗಿ ಈ ಒಂದು ಟ್ರಿಕ್ನ ಯೂಸ್ ಮಾಡಿ, ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಈ ಒಂದು ಟ್ರಿಕ್ನ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇ ದೋಸೆ ಹೇಗೆ ಬರುತ್ತೆ ಅಂದರೆ ಸ್ವಲ್ಪ ಕಪ್ಪಗೆ ಬರುತ್ತೆ. ಏನಕ್ಕೆ ಅಂದರೆ ಅದು ತಳ ಎಲ್ಲ ಇದಾಗಿರುತ್ತಲ್ವ, ಹಾಗಾಗಿ ಅದಾದಮೇಲೆ ನೀಟಾಗಿ ಎಳಕ್ಕೆ ಶುರು ಆಗುತ್ತೆ. ತುಂಬಾ ಚೆನ್ನಾಗಿ ಬ್ರೌನ್ ಕಲರಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನು ಇಲ್ಲಿ ಸೆಟ್ ದೋಸೆನ ಹಾಕಿ ಎಲ್ರಿಗೂ ಕೊಡ್ತಿದ್ದೆ, ನನ್ನ ಹಸ್ಬೆಂಡು ಮತ್ತು ಮಕ್ಳಿಗೆಲ್ಲರಿಗೂ. ಯಾಕಂದರೆ ಟಿಫನ್ ಮಾಡ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ಟಿಫನ್ ಎಲ್ಲ ನಾವು ತಿಂದ್ಬಿಟ್ಟು ಹೊರಟ್ಬಿಡೋಣ ಅಂತೇಳಿ ಎಲ್ಲರಿಗೂ ಟಿಫನ್ನ ರೆಡಿ ಮಾಡಿಕೊಡ್ತಿದ್ದೆ. ನಿಜವಾಗ್ಲೂ ಫ್ರೆಂಡ್ಸ್, ನಾನೇ ಟಿಫನ್ ತಿಂದಿಲ್ಲ, ಸ್ವಲ್ಪ ಲೇಟ್ ಆಗೋಯಿತು. ಮತ್ತು ಇಲ್ಲಿ ಬೆಂಗಳೂರಲ್ಲಿ ಫುಲ್ಲು ಮಳೆ ಹನಿ ಆಗ್ತಾಯಿದೆ. ಸೊ ಹಾಗಾಗಿ ಹೇಳೋದಕ್ಕೂ ಆಗಿರಲಿಲ್ಲ ನಮಗೆ. ಮತ್ತು ಸೋಲಾರಲ್ಲಿ ಸ್ವಲ್ಪ ನೀರು ಕಾಯ್ದು ಇರಲಿಲ್ಲ. ಹಾಗಾಗಿ ಗೀಸರ್ ಹಾಕ್ಕೊಂಡು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಹೋಗೋದ್ರೊಳಗಡೆ ಲೇಟೇ ಆಗೋಗಿತ್ತು. ನಾವೆಲ್ಲಾದರೂ ಹೋಗ್ತೀವಿ ಅಂದಾಗ ಈ ಥರ ಮಳೆ ಬಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗೋಗ್ಬಿಡತ್ತೆ. ಫಂಕ್ಷನ್ ಮಾಡೋರಿಗೂ ಬೇಜಾರಾಗೋಗುತ್ತೆ, ಅಲ್ಲಿ ಹೋಗೋರಿಗೂ ಬೇಜಾರಾಗೋಗ್ಬಿಡತ್ತೆ, ಆ ಥರ ಆಗುತ್ತೆ. ಸೊ ಹಾಗೆ ಸಹ ನಮಗೂ ಒಂಥರ ಒಂದು ಮಳೆ ಜಡಿ ಇಲ್ಲೂ ಸಹ ರೆಡಿಯಾಗಿ ನಾವು ಸಹ ಮಕ್ಕಳು ನಾವು ಎಲ್ಲ ಒಟ್ಟಿಗೆ ಹೋದ್ವಿ ಫಂಕ್ಷನ್ಗೆ. ಸೊ ಒಂದು ಮದುವೆ ಇತ್ತು, ಜೊತೆಗೆ ಒಂದು ಗೃಹ ಪ್ರವೇಶ ಇತ್ತು. ಸೊ ಹಾಗಾಗಿ ಇಬ್ಬರೂ ಜೊತೆ ಅಂದರೆ ಎರಡೂ ಫಂಕ್ಷನ್ನು ಒಟ್ಟಿಗೆ ಮುಗಿಸೋಣ ಅಂತ ಹೇಳಿಬಿಟ್ಟು ನಾವು ಫ್ಯಾಮಿಲಿ ಫುಲ್ಲು ಹೊರಟ್ವಿ. ಸೊ ಹಾಗೆ ಹೋಗಬೇಕಾದ್ರೆ ನನ್ನ ಚಿಕ್ಕ ಮಗ ಅಂತೂ ಅಪ್ಪ ಏನಾದರೂ ಕೊಡಿಸು ಹಾಗೆ ಹೀಗೆ ಅಂತೆಲ್ಲ ಕೇಳಿಕೊಂಡು ಇದು ಮಾಡ್ತಿದ್ದ. ಮಳೆ ಬೇರೆ ಬರ್ತಾಯಿದೆ ಚಿನ್ನು, ಆ ಥರ ಎಲ್ಲ ಆಟ ಮಾಡಬಾರ್ದು. ಸೊ ಇವಾಗ ಹೋಗ್ಬಿಟ್ಟು ಅಲ್ಲಿ ಮದುವೆ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿ ಇನ್ನೊಂತ ಹೋಗ್ತೀವಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬೇಗ ಬಂದ್ಬೇಡ ಅಂತ ಹೇಳಿ ನಾವು
ಹೊರಟ್ವಿ. ಸೊ ನಾನಿಲ್ಲಿ ದೋಸೆ ನೋಡಿ ಎಷ್ಟು ನೀಟಾಗಿ ಹೇಳ್ತಾ ಇದೆ ಅಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಹೇಳುತ್ತೆ. ಆ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್. ಸೊ ದೋಸೆ ಎಲ್ಲ ಅವ್ರಿಗೆಲ್ಲ ಹಾಕ್ಕೊಟ್ಟೆ, ಅವರೆಲ್ಲರೂ ತಿಂದರು. ಸೊ ನಾನು ತಿನ್ನಬೇಕು ಅನ್ನೋಷ್ಟು ಟೈಮ್ ಬೇರೆ ಆಗ್ತಿತ್ತು. ಲೋಕಿ ಬೇರೆ ಬೈತಾಯಿದ್ರು, ಬೇಗ ರೆಡಿ ಆಗೋಕ್ಕಾಗಲ್ವ ಹಾಗೆ ಹೀಗೆ ಅಂತ. ಸರಿ ಅಂತೇಳಿ ಅವ್ರಿಗೆ ಬೇಗ ಬೇಗ ಮಾಡಿಕೊಟ್ಬಿಟ್ಟು ನಾನು ಸೆಲ್ಫ್ ಮೇಕಪ್ನ ಮಾಡ್ಕೊಳಕ್ಕೆ ಹೋದೆ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಸೊ ಅದು ಯಾವ ರೀತಿ ರೆಡಿ ಆಗೋದಂತ ತೋರಿಸ್ತೀನಿ ಬನ್ನಿ. ಪ್ರೈಮರ್ ಹಚ್ಕೊಂಡಿದ್ದೀನಿ. ಈಗ ಸಿಂಪಲ್ ಸೆಲ್ಫ್ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಆರೆಂಜ್ ಕಲೆಕ್ಟರ್ನ ನನ್ನ ಮಾರ್ಕ್ಗೆ ಹಾಕ್ತಾಯಿದ್ದೀನಿ. ತುಂಬ ಏನು ಹಾಕೋಕ್ಕೋಲ್ಲ, ಜಸ್ಟ್ ಸ್ವಲ್ಪ ಅಷ್ಟೇ ಕಲೆ ಇರೋದು. ಸೊ ಹಾಗಾಗಿ ಇವಾಗ ಶುಗರ್ದು ಕನ್ಸಿಲರ್ ಹಚ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಲೈಟ್ ಮೇಕಪ್ಪೇ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಅವ್ರದ್ದು ಫೌಂಡೇಶನ್ ಹಾಕ್ಕೊಳ್ತಿದ್ದೀನಿ. ಫೌಂಡೇಶನ್ ಆದಮೇಲೆ ಕಾಂಪ್ಯಾಕ್ಟ್ ಹಚ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ನಿಮ್ಗೇನಾದರೂ ಇನ್ ಕೇಸ್ ನನ್ನ ಸಿಂಪಲ್ ಮೇಕಪ್ಪು ಅಂದರೆ ಫೈನಲ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿತ್ತು ಅಂತ. ಸೊ ಆ ಥರ ಏನಾದರೂ ನಿಮಗೆ ಸಪ್ರೇಟ್ ವಿಡಿಯೋ ಬೇಕು ಅನ್ನೋದಾದರೆ ನನಗೆ ಹೇಳಿ, ಓಕೆನಾ? ಕಮೆಂಟ್ ಮಾಡಿ ತಿಳಿಸಿ, ಡೆಫಿನೆಟ್ಲಿ ಮಾಡ್ತೀನಿ. ಇವಾಗ ಟೈಮ್ ಆಗೋಗಿದೆ, ಫಟಾಫಟ ಅಂತ ರೆಡಿ ಆಗಿಬಿಡ್ತೀನಿ, ಓಕೆನಾ? ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನನ್ನ ಒಂದು ಫುಲ್ ಮೇಕಪ್ ಈ ಥರ ಇದೆ. ಓಕೆ, ಇವಾಗ ಟೈಮ್ ಆಗೋಗಿದೆ. ರೆಕಾರ್ಡ್ ಮಾಡಿ ಟೈಮ್ ಆಗೋಗಿರೋದ್ರಿಂದ ಬೈತು. ಇನ್ನು ಬೇಗ ಬೇಗ ಹೋಗಿಲ್ಲ ಅಂದರೆ ಅಷ್ಟೊಂದು ಹಿಂದೆಗಡೆ ಇದನ್ನ. ಓಕೆ, ಚಲೋ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಫೈನಲ್ ಮೇಕಪ್ ಯಾವ ರೀತಿ ಇತ್ತು ಅಂತೇಳಿ. ಸಿಂಪಲ್ ಆ್ಯಂಡ್ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ರೆಡಿಯಾಗೋವಂಥ ಒಂದು ಮೇಕಪ್ನ ನಾನು ಮಾಡಿಕೊಂಡೆ. ಇನ್ ಕೇಸ್ ಆ ಥರ ಒಂದು ಮೇಕಪ್ನ ತೋರಿಸಿ ಅನ್ನೋದಾದರೆ ಸಿಂಪಲ್ಲಾಗಿ ನೀವೇ ಸೆಲ್ಫಾಗಿ ಮಾಡ್ಕೋಬಹುದಾದ ಮೇಕಪ್ ತೋರಿಸಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಡೆಫಿನೆಟ್ಲಿ ನಾನು ಮಾಡಿ ತೋರಿಸ್ತೀನಿ. ಸೊ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಬೇಕಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ನಾನು ಸ್ಯಾರಿ ಉಟ್ಟು ಈ ಥರ ಸಿಂಪಲ್ಲಾಗಿ ಗೋಲ್ಡ್ ಜ್ಯುವೆಲರೀಸ್ ಎಲ್ಲ ಹಾಕ್ಕೊಂಡಿದ್ದೆ. ಎಲ್ಲರೂ ಫ್ಯಾಮಿಲಿ ಫಂಕ್ಷನ್ ಅಲ್ವಾ, ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಹಾಗೆಯೇ ಹೋಗ್ತಾ ಆನ್ ದ ವೇ ಮದುವೆಗೂ ಸಹ ಹೋಗಬೇಕಿತ್ತು. ಅಲ್ಲೂ ಹೋಗಿ ಅವ್ರಿಗೆ ಮೀಟ್ ಮಾಡಿ ಮತ್ತು ವಿಶ್ ಮಾಡಿಬಿಟ್ಟು ಹಾಗೆ ಒಂದು ಫೋಟೋ ಮತ್ತು ಹಾಗೆ ಒಂದು ಕ್ಯಾಪ್ಚರ್ನ ಮಾಡಿಕೊಂಡು ಅಲ್ಲಿಂದ ಹೊರಟು ಬಂದೆ. ನೋಡಿದ್ರೆ ಇಲ್ಲಿ ಮೋಟು ಆನೆ ಹತ್ರ ನಿಂತ್ಕೊಂಡು ಆಟ ಆಡ್ತಿದ್ದ. ಸರಿ ಅಂತೇಳಿ ಅವನದು ಒಂದಷ್ಟು ವಿಡಿಯೋ ಫೋಟೋ ಎಲ್ಲ ಮಾಡಿಕೊಂಡು ಅವನು ಅಲ್ಲಿ ಅದನ್ನು ಆಟ ಆಡಿಸ್ಕೊಳ್ತಾ ಎಂಜಾಯ್ ಮಾಡ್ತಿದ್ದ. ಹಾಗೆ ಅಲ್ಲಿಂದ ಹೊರಟ್ವಿ. ಸೊ ಫ್ರೆಂಡ್ಸ್, ಮದುವೆ ಮುಗಿಸ್ಕೊಂಡು ಇವಾಗ ಹೊರಟು ಊಟ ಮಾಡದೆ ಹೋಗ್ತಾಯಿದ್ದೀವಿ. ಈ ಮದುವೆದು ಊಟ ಮಿಸ್ ಮಾಡ್ಕೊಳ್ಳೋ ಹಾಗೆ ಇರಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಬೇರೆ ಫಂಕ್ಷನ್ ಇದೆ. ಸೊ ಹಾಗಾಗಿ ಇಲ್ಲಿಂದ ಇವಾಗ ಹೊರಡ್ತೀವಿ. ನಮ್ಮ ತಮ್ಮನ ಮದುವೆದು ಮತ್ತು ನಮ್ಮ ಗೃಹ ಪ್ರವೇಶದ ಎಲ್ಲ ಅಡುಗೆನೂ ಇವ್ರಿಗೆ ಕೊಟ್ಟಿದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿತ್ತು ಊಟ. ಅದೊಂದು ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋದೊಂದು ಬೇಜಾರು ಬಿಟ್ಟರೆ ಓಕೆ. ಆದರೂ ಜೊತೆಗೆ ಈ ಮಳೆ ಬೇರೆ ವಿಚಾರ ಆಗ್ತಿದೆ. ಈ ಕಡೆನೇ ಲೆಫ್ಟಿಗೆ ನಡೀರಿ. ಸೊ ಇವಾಗ ಇನ್ನೂ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ಇನ್ನೂ ಒಂದು ಫಂಕ್ಷನ್ ಅಂತ ಹೇಳಿದ್ನಲ್ಲ, ಆ ಒಂದು ಗೃಹ ಪ್ರವೇಶದ ಜಾಗಕ್ಕೆ ಬಂದ್ವಿ. ಸೊ ಇಲ್ಲಿ ನೋಡಿ ತುಂಬ ಗ್ರ್ಯಾಂಡಾಗೆ ಮಾಡ್ತಾಯಿದ್ರು. ಸೊ ಕೆಲವೊಂದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಬಾಡಿಗೆ ಮನೆ ಕಟ್ಟಿದ್ದಾರೆ. ಸೊ ಹಾಗಾಗಿ ಅದು ಒಂದಷ್ಟು ಪೂಜೆದು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು. ಈ ಒಂದು ಕ್ಯಾಪ್ಚರ್ನೆಲ್ಲ ಪೂಜೆದು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಚೆನ್ನಾಗಿ ಆಗಿತ್ತು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು
ಕೆಲವೊಂದಷ್ಟು ವೀಡಿಯೋಸ್ನ ನಾನು ಮಾಡಿಕೊಂಡೆ. ಸೊ ಮಾಡಿಕೊಂಡು ಅದಾದಮೇಲೆ ಪ್ರಸಾದನ ಎಲ್ಲರಿಗೂ ತಿನ್ನಿಸ್ಕೊಂಡು ಬರ್ತಾಯಿದ್ದೆ ಇವಳು, ನನ್ನ ಕಸಿನ್ ಸಿಸ್ಟರು. ಸೊ ಹಾಗೆಯೇ ನಾನು ಬೇರೆ ಬೆಳಗ್ಗೆ ಟಿಫನ್ ಬೇರೆ ತಿಂದಿರಲಿಲ್ಲ, ನನಗೆ ತಿನ್ನಿಸು ಅಂತ ಅಂದ್ಕೊಂಡು ಹೇಳ್ತಿದ್ದೆ. ಸೊ ಟಿಫನ್ ತಿಂದೇ ಇರೋದಕ್ಕೂ ಆ ಒಂದು ಪ್ರಸಾದ ತಿಂದಿದ್ದಕ್ಕೂ ಒಂಥರ ಖುಷಿ ಅನ್ನಿಸ್ತು. ಸೊ ಹಾಗೆಯೇ ಎಲ್ರಿಗೂ ಕೈಗೆ ಕೊಡ್ತಾ ಅವಳು ಎಲ್ಲರಿಗೂ ಶೇರ್ ಮಾಡ್ತಾಯಿದ್ರು. ಅದಾದಮೇಲೆ ಇನ್ನೂ ಕೆಲವೊಂದಷ್ಟು ಸಿಸ್ಟರ್ಸ್ ಜಾಯ್ನ್ ಆದರು. ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿ ಇನ್ನೊಬ್ಬಳು ಮಾತ್ರ ಬಾಕಿ ಇತ್ತು, ಅವಳು ಬರೋದು ಸ್ವಲ್ಪ ಲೇಟಾಗೋಯಿತು. ಸೊ ಹಾಗಾಗಿ ಇರೋಷ್ಟು ಜನ ಮಾತ್ರ ಕೆಲವೊಂದಷ್ಟು ವೀಡಿಯೋಸು ಕೆಲವೊಂದಷ್ಟು ಫೋಟೋಸ್ನ ತೊಗೊಂಡು ಅದಾದ ನಂತರ ಊಟಕ್ಕೆ ಅಂತ ಹೇಳಿ ಕೆಳಗಡೆ ಬಂದ್ವಿ. ಮತ್ತು ಸಹ ಊಟನೂ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಎಲ್ಲನೂ. ಸೊ ಅದನ್ನೆಲ್ಲ ತಿಂದ್ಕೊಂಡು ನಾವು ಅಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಊಟಕ್ಕೆ ಅಂತ ಹೇಳಿ ಕೂತ್ಕೊಂಡ್ವಿ. ಸೊ ತುಂಬಾ ಮಳೆ ಇತ್ತು ಫ್ರೆಂಡ್ಸ್, ನಿಜವಾಗ್ಲೂ ಆ ಮಳೆ ಏನಕ್ಕಾದರೂ ಬಂತು ಅನಿಸ್ಬಿಡ್ತು. ಫಂಕ್ಷನ್ ಮಾಡೋ ಟೈಮ್ಗಳಲ್ಲಿ ಮಳೆ ಬಂದುಬಿಟ್ರಂತೂ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಆ ಒಂದು ಟೈಮಲ್ಲಿ ಏನಾಯಿತು ಅಂದರೆ ಅದು ಸೋರೋದಕ್ಕೆ ಶುರು ಆಗೋಯಿತು. ಅಂದರೆ ಊಟಕ್ಕೆ ಕೂತಿದ್ದೀವಿ, ಅಲ್ಲಿ ಸೋರೋದಕ್ಕೆ ಶುರು ಆಗೋಯಿತು ಮಳೆ ಎಲ್ಲ. ಸೊ ಏನಂದರೆ ಅಲ್ಲಿ ನನ್ನ ಕಸಿನ್ ಸಿಸ್ಟರ್ ಕೂತ್ಕೊಂಡು ಊಟ ಮಾಡೋ ಟೈಮಲ್ಲೇ ಅದು ಸೋರ್ತಾ ಇತ್ತಲ್ವ, ಅವಳ ತಟ್ಟೆಯಿಂದನೂ ಸಹ ಅದು ಏನು ಹನಿ ಅವಳ ತಟ್ಟೆಗೆ ಬಿದ್ದಿದ ತಕ್ಷಣ ಅವಳ ಕಣ್ಣಿಗೆ ಹಾರಿಬಿಟ್ಟಿದೆ ಅದು ಖಾರ. ಸೊ ನಾನು ಅದಕ್ಕೊಂದಷ್ಟು ಅವಳಿಗೆ ಕಾಲು ಎಳ್ಕೊಂಡು ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಇದು ಮಾಡ್ತಿದ್ದೆ. ಅವಳು ಸುಮ್ಮನಿರೇ ಏನಕ್ಕೆ ವೀಡಿಯೋ ಮಾಡ್ತೀಯ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ಲು. ಒಂದಷ್ಟು ಕಾಲು ಎಳ್ಕೊಂಡು ನಾನು ಅವಳಿಗೆ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನೋಡಿ ಹೇಗಿತ್ತು ಏನು ಅಂತ ಈ ಒಂದು ವಿಡಿಯೋ ಇತ್ತು. ಪಾಪ ಊಟ ತಿನ್ನೋ ಬರ್ದಲ್ಲಿ ಕಣ್ಣಿಗೆಲ್ಲ ತಿನ್ಕೊಂಡು ಸಾಂಬಾರು ನೀರಲ್ಲ ಫ್ರೆಂಡ್ಸ್, ಊಟ ತಿನ್ನೋ ಬರ್ದಲ್ಲಿ ಗಪ್ಪ ಗಪ್ಪ ಅಂತ ತಿನ್ಬಿಟ್ಟು ಸೊ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿ ಕರೆದಿದ್ರು. ಸೊ ಹಾಗೆಯೇ ಸಹ ನಾವು ಎಲ್ಲರೂ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಅಲ್ಲಿಂದ ಮತ್ತೆ ಅಗೇನ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಅನ್ನೋ ಹಾಗೆ ಬರ್ತಾ ಇದ್ವಿ. ಆಮೇಲೆ ಬೈಪಾಸ್ ರೋಡಲ್ಲಿ ಈ ಥರ ತೆಂಗಿನ ತೋಟ ಎಲ್ಲ ಇದ್ದು ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಅದನ್ನು ಸಹ ಕರ್ಕೊಂಡು ಹೋಗ್ಕೊಂಡು ಮನೆ ಕಡೆ ಬಂದ್ವಿ. ಅಷ್ಟೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ಒಂದು ವ್ಲಾಗ್ನ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.